ರಾಜ್ಯ ಸರ್ಕಾರದಲ್ಲಿ ಸಂಪುಟ ಸರ್ಜರಿ ಬಿರುಗಾಳಿ, ಹಲವರ ಖಾತೆ ಖೋತ, ಹಲವರ ಮಂತ್ರಿಗಿರಿಯೇ ಗೋತ. ಒಬ್ಬೊಬ್ಬರೇ ಮಂತ್ರಿಗಳನ್ನ ಕರೆಸಿ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯಾದ್ರೆ ಒಂದಷ್ಟು ಜನರಿಗೆ ಎಕ್ಸಿಟ್, ಮತ್ತೊಂದಷ್ಟು ಜನರಿಗೆ ಚೆಕ್ ಇನ್. ಹಲವರ ಖಾತೆ ಖೋತ ಆಗೋ ಭಯ, ಹಲವರ ಮಂತ್ರಿಗಿರಿಯೇ ಗೋತ ಆಗೋ ಭಯ. ಒಬ್ಬೊಬ್ಬರೇ ಮಂತ್ರಿಗಳನ್ನ ಕರೆಸಿ ಸಿಎಂ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಹೋಗುತ್ತೆಂದು ಭಯ ಬಿದ್ದಿರುವಂತಹ ಕೆಲ ಮಿನಿಸ್ಟರ್ಗಳು, ಅರ್ಥಾತ್ ಹಾಲಿ ಮಿನಿಸ್ಟರ್ಗಳು, ಇನ್ನೂ ಹಲವು ಸಚಿವರಿಗೆ ತಮ್ಮ ಖಾತೆ ಹೋಗುವ ಭಯ ಎದುರಾಗಿದೆ. ಖಾತೆ ಖೋತ ಭಯದಿಂದ ಸಿಎಂ ಕಾಲ್ ಅವಾಯ್ಡ್ ಮಾಡ್ತಿರುವಂತಹ ಕೆಲ ಮಿನಿಸ್ಟರ್ಗಳು. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಸಂಪುಟ ಪುನರ್ರಚನೆಯ ಇನ್ನರ್ ಸೀಕ್ರೆಟ್ ಮಾಸ್ಟರ್ ಎಕ್ಸ್ಕ್ಲೂಸಿವ್. ಯಾವ ಸಚಿವರು ಮಾಜಿ ಆಗ್ತಿದ್ದಾರೆ ಗೊತ್ತಾ? ಯಾವ ಶಾಸಕರು ಸಚಿವರಾಗ್ತಾರೆ ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನ. ಕೆಲ ಸಚಿವರುಗಳು ಕಲ್ಪನೆಯಲ್ಲೂ ಊಹೆ ಮಾಡಿಕೊಳ್ಳಲಾಗದಂತ ಒಂದು ಫಲಿತಾಂಶ ಇದು. ಇನ್ನು ಕೆಲ ಸಚಿವರು ನಾನಾಗ್ತಾ ಇದ್ದೀನಾ ಮಿನಿಸ್ಟ್ರು ಅಂತ ಹೇಳಿ ಅವರ ಸಂತಸದ ಕಟ್ಟೆ ಹೊಡೆದು ಹೋಗುವಂತಹ ಸುದ್ದಿ ಇದು. ಒಬ್ಬೊಬ್ಬರೇ ಮಂತ್ರಿಗಳನ್ನ ಕರೆಸಿ ಸಿಎಂ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಹೋಗುತ್ತೆಂದು ಭಯ ಬಿದ್ದಿರುವಂತಹ ಸಚಿವರು ಇನ್ನೂ ಒಂದು ವಾದದ ಪ್ರಕಾರ 2 ವರ್ಷದ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅನ್ನ ರೆಡಿ ಇಟ್ಕೊಂಡು ಸಿಎಂ ಎದುರೆದುರೆ ಕೇಳ್ತಿದಾರಂತೆ. ಇದೇನ್ರಯ್ಯ ನಿಮ್ಮ ಖಾತೆ ಕೆಲಸ, ಇದೇನ್ರಯ್ಯ ನಿಮ್ಮ ವ್ಯಾಪ್ತಿಗೆ ಬಂದಿರುವಂತಹ ಕೆಲಸದ ಸೌಂದರ್ಯ? ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಸಂಪುಟ ಪುನರ್ರಚನೆಯ ಇಂಟರ್ನಲ್ ಸೀಕ್ರೆಟ್ ಅನ್ನ. ಹಾಗಾದ್ರೆ ಯಾವ ಮಿನಿಸ್ಟರ್ಗಳು ಎಕ್ಸ್ ಆಗ್ತಾ ಇದ್ದಾರೆ ಗೊತ್ತಾ? ಯಾವ MLAಗಳು ಮಿನಿಸ್ಟರ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾ? ಫ್ರೀಡಂ ಟಿವಿ ಈ ಘಳಿಗೆ ಬಟಾಬಯಲು ಮಾಡ್ತಾ ಇದೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಇಂಚಿಂಚು ರಿಪೋರ್ಟ್ ಅನ್ನ. ರಾಜ್ಯ ಸರ್ಕಾರದಲ್ಲಿ ಸಂಪುಟ ಸರ್ಜರಿ ಅಂತೂ ನಡೆಯುತ್ತೆ. ಅದು ಅನ್ಡೌಟೆಡ್ಲಿ, ನಿಸ್ಸಂದೇಹವಾಗಿ ನಡೆಯುತ್ತೆ. ಹಾಗೆ ನಡೆದ್ರೆ ಒಂದಷ್ಟು ಖಾತೆ ಖೋತ ಆಗುತ್ತೆ ಮತ್ತು ಕೆಲವರ ಖಾತೆ ಗೋತ ಆಗುತ್ತೆ. ಅದರಲ್ಲೂ ಕೂಡ ಸಂದೇಹಗಳೇ ಬೇಡ. ಇನ್ನು ಹಾಗೆ ಎಸೆಯಲ್ಪಟ್ಟವರು, ಅರ್ಥಾತ್ ನನ್ನ ಮಾತಿನ ಅರ್ಥ, ಆ ಖಾತೆಯಿಂದ ದೂರ ಆದವರ ಪೈಕಿ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ತಂದವರಾಗಿರಬಹುದು. ಅನೇಕ ರಾಜಕೀಯ ವಿವಾದಗಳನ್ನ ಮೈಗಂಟಿಸಿಕೊಂಡು ನಡ್ಕೊಂಡು ಹೋದವರಾಗಿರಬಹುದು. ಇನ್ನೂ ಒಂದಷ್ಟು ಜನ ಸಾಕಷ್ಟು ನಕಾರಾತ್ಮಕ ಕಾಮೆಂಟ್ಗೆ ಒಳಗಾದವರಾಗಿರಬಹುದು. ನಿಮ್ಮಿಂದ ಪಕ್ಷಕ್ಕಾಗಲಿ ಅಥವಾ ಪಕ್ಷದ ವರ್ಚಸ್ಸಿಗಾಗಲಿ ಯಾವುದೇ ತರಹದ ಲಾಭಗಳಿಲ್ಲ ಎನ್ನುವಂತ ಅರ್ಥಕ್ಕೆ, ನಿರ್ಧಾರಕ್ಕೆ ಬಂದಿರಲಬಹುದು. ಇನ್ನೂ ಒಂದು ಅರ್ಥದಲ್ಲಿ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿಯೂ ಆಗಿರಬಹುದು. ಒಂದು ಸಮುದಾಯದ ವಿಶ್ವಾಸವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಥವಾ ಒಂದು ಜಾತಿಯನ್ನ ತನ್ನತ್ತ ಸೆಳೆಸಿಕೊಳ್ಳೋದಕ್ಕೆ ಆ ಲೆಕ್ಕಾಚಾರದ ಆಧಾರದಲ್ಲೂ ಕೂಡ ಸಚಿವ ಸ್ಥಾನ ಬದಲಾಗಿದ್ದನ್ನ ಈ ಹಿಂದಿನ ಇತಿಹಾಸದಲ್ಲಿ ನಾವು ಗಮನಿಸಿದ್ದೀವಿ. ಹಾಗಾದ್ರೆ ಈ ಬಾರಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಯಾವ ಖಾತೆಯ ವಿರುದ್ಧ ಧಿಕ್ಕಾರಗಳು ಕೇಳಬಂತು ಅನ್ನೋದಾದ್ರೆ, ಪ್ರಥಮವಾಗಿ ಬರೋದೇ ಸದಾಶಿವನಗರದ ರಾಜಕಾರಣಿ, ಅದರಲ್ಲೂ ಕೂಡ ಬಹುದೊಡ್ಡ ಇಲಾಖೆ ಗೃಹ ಇಲಾಖೆ, ಅದರಲ್ಲೂ ಕೂಡ ಗೃಹ ಸಚಿವರ ಹೆಸರು ಕೇಳಿ ಬರುತ್ತೆ. ಅದಾದ ನಂತರ ಮಧು ಬಂಗಾರಪ್ಪರ ಹೆಸರು ಕೂಡ ಸಾಕಷ್ಟು ಜನ ಧನಾತ್ಮಕವಾಗಿ, ಸಾಕಷ್ಟು ಜನ ನಕಾರಾತ್ಮಕವಾಗಿ, ಇನ್ನು RB ತಿಮ್ಮಾಪುರ, ಇನ್ನು KN ರಾಜಣ್ಣ, ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ ಹಾಲಿ ಸಚಿವರುಗಳ ಹೆಸರು ಕೇಳಿ ಬರುತ್ತೆ. ಸಮಾಜದಲ್ಲಿ ಅತ್ಯಂತ ನೆಗೆಟಿವ್ ಆಗಿ ಚರ್ಚೆಗೆ ಒಳಪಟ್ಟಿರತಕ್ಕಂತಹ ಮಿನಿಸ್ಟರ್ಗಳ ಹೆಸರು. ಹೀಗೆ ಇವೆಲ್ಲವನ್ನೂ ಕೂಡ ಅಳೆದು ತೂಗಿ ಈ ಬಾರಿ ಸಿದ್ದರಾಮಯ್ಯನವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದರ ಅರ್ಥ ಸಿದ್ದರಾಮಯ್ಯರ ವೈಯಕ್ತಿಕ ನಿರ್ಧಾರ ಇದಾಗಲಿಕ್ಕೆ ಸಾಧ್ಯತೆ ಇಲ್ಲ. ಕಾರಣ, ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರು ಒಂದು ಲೀಸ್ಟನ್ನು ಕಳುಹಿಸಿಕೊಡಬೇಕು. 2 ಕಡೆಗಳಿಂದ ಸುದೀರ್ಘ ಚರ್ಚೆಗಳಾಗಬೇಕು. ಇನ್ನು DK ಬಣ, ಸಿದ್ದರಾಮಯ್ಯರ ಬಣವೇ ಇಲ್ಲಿ ನಿರ್ಣಾಯಕ ಆಗಿರೋದ್ರಿಂದ, ತಟಸ್ಥ ಬಣ ನಿರಾಕರಿಸಲ್ಪಟ್ಟಿರೋದ್ರಿಂದಾಗಿ ಈ 2 ಬಣ ಮಾತ್ರ ಇಲ್ಲಿ ಅಂಗೀಕರಿಸಲ್ಪಡುತ್ತೆ. ಸಿದ್ದರಾಮಯ್ಯನವರು ಯಾರ ಪರವಾಗಿ ನಿಂತ್ಕೋತಾರೆ, DK ಶಿವಕುಮಾರ್ ಅವರು ಯಾರ ಪರವಾಗಿ ನಿಂತ್ಕೋತಾರೆ ಅನ್ನೋದು ಕೂಡ ಅತ್ಯಂತ ಕೌಂಟ್ ಆಗುವಂತಹ ವಿಚಾರ. ಈ ಸಂಪುಟ ಪುನರ್ರಚನೆ ಎನ್ನುವಂತಹದ್ದು ಕೇವಲ ಹೈಕಮಾಂಡ್ ನಾಯಕರು ಹೇಳಿದ ಹೆಸರುಗಳೇ ಅಲ್ಲಿ ಫೈನಲ್ ಆಗುತ್ತೆ ಅಂದರೆ ಅದು ತಪ್ಪಾಗುತ್ತೆ. ರಾಜ್ಯ ನಾಯಕರ ಅತ್ಯಂತ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕೂಡ
ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೇಳ್ತಾರೆ. ಅದು ಬಿಜೆಪಿಯಲ್ಲಿ ಆ ಪದ್ಧತಿ ಇಲ್ದಲೇ ಇರಬಹುದು, ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹ ಪದ್ಧತಿ ಅದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.